ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ಬೋದು ನಮ್ಮ ಜೊತೆ ಯಾರಿದ್ದಾರೆ ಅಂತ. ಯಾರು ಗೌತಮ್ ನಾಯ್ಡು ನೋಡಿ, ಜಿಯಾನ್ ಟಾಕೀಸ್. ಇವತ್ತು ನೈಟ್ ರೋಡಲ್ಲಿ ಒಂದು ಶೂಟ್ ಮಾಡ್ತಾ ಇದ್ದೀವಿ. ಏನು ಶೂಟಪ್ಪ ಅಂತ ಹೇಳಿದ್ರೆ, ಸೋಂಪುರ ಏನು ಶೂಟ್ ಅಂತ ಹೇಳಿದ್ರೆ, ಐಫೋನು ಲಾಂಚ್ ಆಗ್ತಾಯಿದೆ 14. ನಿಮ್ಗೆಲ್ಲರಿಗೂ ಗೊತ್ತಿದೆ. ನಿಮ್ಗೆ ಗೊತ್ತಲ್ಲ ಸರ್, ಐಫೋನ್ 14 ಲಾಂಚ್ ಆಗ್ತಾ ಇರೋದು? ಹಾಂ, ಅದೇ ಐಫೋನ್ 14 ಅವ್ರಿಗೂ ಗೊತ್ತು. ಸೊ ಅದರದ್ದೊಂದು ವೀಡಿಯೋ ಬೇಕು ಅಂತ ಹೇಳಿದ್ರು ಸಂಗೀತ ಮೊಬೈಲ್ಸ್ ಅವರು. ಸೊ ನಮ್ಮ ಗೌತಮ್ ಅವರು, ಯಾವ ರೋಡು? ಸೋಂಪುರ. ನಮ್ಮ ಗೌತಮ್ ಅವರು ಇಂಟರ್ನ್ಯಾಷನಲ್ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. 18 20 ರೂಪಾಯಿ ಕೊಡು. ಏನು ಹೇಳಿ, ಪಾಕಿಸ್ತಾನ ನೋಡ್ಕೊಟ್ಬಿಟ್ಟು ಏನು ಹೇಳಿ, ಪಾಕಿಸ್ತಾನ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಪಾಕಿಸ್ತಾನ ನೋಡ್ಕೊಟ್ಟೆ ನೋಡಿ ಅವ್ರು ಈಸ್ಕೊಂಡ್ರೆ ಆಮೇಲೆ ಏನಿದೆ ಹೆಂಗ್ಕೋದು. ಗೌತಮ್ ಅವರು ಒಂದು ಕೊಡೋರು ಕಾರ್ ನೋಡಿ ಪರ್ಸೆ ಕೊಟ್ಬಿಡ್ತಾರೆ. ಐಫೋನ್ಗೆ ವಾಯ್ಸು ಅನಿಸುತ್ತೆ. ರೆಡಿ ಏನು ಇನ್ನೇನು ರೆಡಿಯೋ? ಹಂಗೆ ಪರ್ಸಿಂದ ಕಾಸು ಎಷ್ಟಿದೆ ಕಾಸು? ಇರೋದು 400 ರೂಪಾಯಿ. ಐಫೋನ್ ಲಾಂಚ್ ಆಗ್ತಾಯಿದೆ ಸಂಗೀತ ಮೊಬೈಲ್ಸಲ್ಲಿ. ಸೊ ಅದಕ್ಕೆ ಒಂದು ವಿಡಿಯೋ ಬೇಕು ಅಂತ ಕೇಳಿದ್ರು ಸಂಗೀತ ಮೊಬೈಲ್ಸ್ ಅವರು. ಸೊ ಅದಕ್ಕೆ ಇವಾಗ ವಿಡಿಯೋ ಮಾಡೋಕ್ಕೆ ನೈಟ್ ರೋಡಿಗೆ ಬಂದಿದ್ದೀವಿ. ನೋಡ್ಬೋದು ಗಿರೀಶ್ ಅವ್ರು ಕೂಡ ಬಂದಿದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕಾರಲ್ಲಿ ಪ್ರೌಡ್ ಮೂಮೆಂಟ್ ಇದು. ಇದೊಂದು ಪ್ರೌಡ್ ಮೂಮೆಂಟ್, ನಿಜವಾಗ್ಲೂ ಇದು ಪ್ರೌಡ್ ಮೂಮೆಂಟ್. ಆಲ್ ಇಂಡಿಯಾ ಒಂದು ಆ್ಯಪಲ್ ಇವೆಂಟ್ ನಡೆಯುತ್ತೆ, ಅದಕ್ಕೆ ನಾವು ಕನ್ನಡಿಗರಾಗಿ ನಾವು ಅದರಲ್ಲಿ ಪಾರ್ಟ್ ಆಗ್ತಾ ಇದೀವಿ ಅಂದರೆ ಇಟ್ಸ್ ಎ ಪ್ರೌಡ್. ನಿಜವಾಗ್ಲೂ ಪ್ರೌಡ್ ಮೂಮೆಂಟು. ನಮ್ಮ ಗೌತಮ್ ಅವರು ಅದಕ್ಕೆ ಒಂದು ಪಾಲ್ಗೊಳ್ತಿದ್ದಾರೆ ಆ ಒಂದು ಈವೆಂಟಲ್ಲಿ ಅಂತ. ಸೊ ಗಿರೀಶ್ ಅವರು ಇಲ್ಲೇ ಎಲ್ಲೋ ಮುಂದೆ ಹೋಗಿರ್ಬೇಕು, ಕಾರಲ್ಲಿದ್ದರು. ಸೊ ನೋಡೋಣ, ಮುಂದೆ ಸಿಗ್ಬೋದು. ನಡೀರಿ, ಲೆಟ್ಸ್ ಗೋ. ಜೈ ಕರ್ನಾಟಕ ಮತ್ತೆ ಜೈ. ನೋಡಿ, ಟೆಸ್ಟಿಂಗ್ ಕಾರ್ ಹೋಗ್ತಾ ಇದೆ ಉಂಡೆ ಅವ್ರದ್ದು. ಉಂಡೆ ಅವ್ರ ಟೆಸ್ಟಿಂಗ್ ಕಾರು ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿ ನಿಂತಿತ್ತು ಆ್ಯಕ್ಚುಲಿ ಅದು. ಅದಾದ್ಮೇಲೆ ಹೊರಟ್ಬಿಟ್ರು. ಜಸ್ಟ್ ಮಿಸ್ಸು. ಗೌತಮ್ ನಾಯ್ಡು ಅವ್ರದ್ದು ಶಾರ್ಟ್ಸ್ ರೆಡಿ ಆಗ್ತದೆ, ನೋಡ್ಬೋದು. ಬಿಹೈಂಡ್ ದ ಸೀನ್ಸು, ಎಕ್ಸ್ಕ್ಯೂಸ್ ಮೀ. ಡ್ರೋನ್ ಶಾರ್ಟ್ಸ್ ಎಲ್ಲ ತೊಗೊಂಡಾಯ್ತು, ನೋಡ್ಬೋದು. ನಮ್ಮ ಡ್ರೋನ್ ಅಲ್ಲೇ ಇದೆ. ಡ್ರೋನ್ ಶಾರ್ಟ್ಸ್ ಎಲ್ಲ ಮುಗ್ದಿದೆ. ಇವಾಗ ಅವ್ರದ್ದು ಯಾವ ಆ್ಯಂಗಲಲ್ಲಿ ಹೆಂಗೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇದೆ. ನೋಡ್ಬೋದು ಇಲ್ಲಿ ಟ್ರಾಫಿಕ್ಕು ಸ್ವಲ್ಪ ಇದೆ. ಕ್ಲೈಮೇಟು ಮಳೆ ಬರುವ ಸಂಭವಗಳು ಕಾಣಿಸ್ತಾ ಇದೆ ನೋಡಿ. ಚಿತ್ತಲ್ ಪತ್ತಲ್ ಆಗ್ತಾ ಇದ್ದಾರೆ ಸ್ವಲ್ಪ ಭಯ್ಯ. ರೆಡಿ ಆಗ್ತಾ ಇದ್ದಾರೆ ನೋಡಿ. ಓಕೆ, basically you guys know about SOS. So SOS is nothing but International Emergency Radio Code. So what it basically does it in emergency situation, it sends out help or ಏನು ಸಿಂಗ್ಸ್ ಆಗುತ್ತೆ. ಹ್ಯಾಪೆನ್ಸ್ ನಮ್ಮದು ಹಿಂಗೇನೆ ಸೇಮು. ಏನು ನಡಿ ಚಿತ್ತಲ್ ಪತ್ತಲು. ಸೊ ಆಫ್ ಕೋರ್ಸ್ ಅದು ಹಂಗೆ ರೋಲ್ ಆಗ್ತಾ ಇರಲಿ ಬೈ. ಅದು ನಾನು ಕಟ್ ಮಾಡೋಕ್ಕೆ ಆಮೇಲೆ ಹಿಂಗೆ ಆಗ್ತಾ ಇರುತ್ತೆ. ಫಿಕ್ಸ್ ಆಗಿಬಿಡ್ಲಿ. ಸೊ ನಾನು ಅಲ್ಲಿಂದ ಒಂದು ಫ್ರೇಮ್ ತೊಗೊತೀರಲ್ಲ. ರೀಟೇಕ್ ಇಂಗ್ಲೀಷ್ ಬರ್ತಾ ಇಲ್ಲ ಸ್ನೇಹಿತರೆ. ರೀಟೇಕ್. ಸೊ ನಿಮ್ಗೆಲ್ಲ ಸಾಸ್ ಬಗ್ಗೆ ಗೊತ್ತೇ ಇರುತ್ತೆ. ಸಾಸ್ ಅಂದ್ರೆ ಇಂಗ್ಲೀಷಿಂದ ಡೈರೆಕ್ಟ್ ಕನ್ನಡ ಹಾರ್ಬಿಟ್ರು. ಸೊ ಈ ಒಂದು ರೇಡಿಯೋ ಕೋಡ್ ನ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಆಗುತ್ತೆ. ನಮಗೆ ಯಾವ ತರ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಅಫ್ಕೋರ್ಸ್ ಇದು ಡೈಲಿ ಸಿನಾರಿಯೋ ಅಂತೂ ಅಲ್ವೇ ಅಲ್ಲ. ಸೊ 2 ಸಿನಾರಿಯೋ ಅಲ್ಲಿ ಯೂಸ್ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಇದು ಯಾವ ತರ ಕಟ್. And this is not an everyday situation, and also this is not a situation. ಕನ್ನಡ ಬರಬೇಕು, ಇಂಗ್ಲೀಷ್. And this is not for everybody. ಆಗುತ್ತೆ ಹ್ಯಾಪೆನ್ಸ್ ಇವೆಲ್ಲ. This is not for ಏನು okay. And this is not for people who and this is not for people who are not passionate. Okay.
And of course, this is not for people who are not passionate like me for riding. ಸೊ ಈ ಒಂದು ಸಾಸ್ ಫೀಚರ್ ನಮಗೆ ಎರಡು ಸಿನಾರಿಯೋ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಮೊದಲನೇ ಸಿನಾರಿಯೋ ಬಂದ್ಬಿಟ್ಟು ಆಗುತ್ತೆ ಹ್ಯಾಪನ್ಸ್. ನಾವು ಅಕಸ್ಮಾತ್ ಮೋಟರ್ ಸೈಕಲ್ ರೈಡ್ ಮಾಡ್ತಾ ಇರ್ಬೋದು ಅಥವಾ ಕಾರ್ನೇ ಡ್ರೈವ್ ಮಾಡ್ತಾ ಇದ್ದಾಗ ಕ್ರಾಶ್ ಆದಾಗ, ಆಕ್ಸಿಡೆಂಟ್ ಆದಾಗ, ಸೊ ಕ್ರಾಶ್ ಡಿಟೆಕ್ಷನ್ ಮಾಡುತ್ತೆ. ಹೇಗೆ ಕ್ರಾಶ್ ಡಿಟೆಕ್ಷನ್ ಮಾಡುತ್ತೆ ಅಂದ್ರೆ ವಾಚ್ ಅಲ್ಲಿ ಇರೋ ಬ್ಯಾರೋಮೀಟರ್ ಆಗಿರ್ಬೋದು, ಆಕ್ಸಲರೋಮೀಟರ್ ಆಗಿರ್ಬೋದು, ಅಥವಾ ಮೈಕ್ರೋಫೋನ್ ಆಗಿರ್ಬೋದು, ಇದೆಲ್ಲ ಬಂದು ಇನ್ಪುಟ್ಸ್ ತಗೊಂಡು, ಇದೆಲ್ಲ ಸಿನಾರಿಯೋಗೆ ಇನ್ಪುಟ್ಸ್ ತಗೊಂಡು ಅನಾಲಿಸಿಸ್ ಮಾಡಿಬಿಟ್ಟು ಕ್ರಾಶ್ ಕಿರಿ ಎಲ್ಲಿದ್ದಾನೋ ಕಾಣಿಸ್ತಾ ಇಲ್ಲ, ಬರ್ತೀನಿ ಅಂತ ಅವಾಗಿಂದ ಹೇಳ್ತಾ ಅಲ್ಲೇ ಇದ್ದ. ಸೊ ನಾವು ಕಾಫಿ ಗಿಫಿ ಎಲ್ಲ ಕುಡಿದ್ವಿ. ಅದೇನೋ ಇದೆ, ಓಕೆ ಹ್ಯಾಪನ್ಸ್. ಟೀ ಕುಡ್ದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ನೋಡೋಣ, ಐಫೋನ್ 14ಗೆ ಶೂಟ್ ಮಾಡ್ತಾಯಿದ್ದಾರೆ. ಒಂದು ಹೆಮ್ಮೆಯ ವಿಷಯ ನಮಗಂತೂ. ಗೌತಮರು ಇಲ್ಲಿ ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ, ನಮಗೂ ಹಿಂಗೆ ಆಗುತ್ತೆ. ಇಂಟರ್ನೆಟ್ಟಲ್ಲಿ ಸುಲಭವಾಗಿ ಬ್ರೌಸ್ ಮಾಡೋಂಗಲ್ಲ. ಇನ್ನೂ ಒಂದು ಸಿನಾರಿಯೋ ಏನಂತ ಹೇಳಿದ್ರೆ, ಇವಾಗ ನಾವೆಲ್ಲೋ ರಿಮೋಟ್ ಲೊಕೇಶನಲ್ಲಿ ಇರ್ತೀವಿ, ಎಲ್ಲಿ ಸಿಗ್ನಲ್ ಇರೋದಿಲ್ಲ ಅಥವಾ ಎಲ್ಲಿ ನಾವು ಕಾಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಒಂದು ಸಿಚುಯೇಷನಲ್ಲಿ ನಾವು ಸಾಸ್ ಕಾಂಟ್ಯಾಕ್ಟ್ ಸರ್ವಿಸಸ್ನ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಸಾಸ್ ಫೀಚರ್ ಈ ಒಂದು ಫೀಚರ್ ಇರೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ರೈಡರ್ಸ್ಗಾಗಿರ್ಬೋದು, ಡ್ರೈವರ್ಸ್ಗಾಗಿರ್ಬೋದು, ಸೈಕಲ್ ರೈಡ್ ಮಾಡ್ತಾ ಇರ್ಬೋದು ಅಥವಾ ಕಾರ್ ಡ್ರೈವ್ ಮಾಡ್ತಾ ಇದ್ದಾಗ ಕ್ರಾಶ್ ಆದಾಗ, ಆಕ್ಸಿಡೆಂಟ್ ಆದಾಗ, ಸೊ ಕ್ರಾಶ್ ಡಿಟೆಕ್ಷನ್ ನಡೀತಾ ಇದೆ. ಫೈನಲ್ ಚೆಕ್ಸ್ ಓಕೆನಾ ಇಲ್ವೋ ಅಂತ ಶಾರ್ಟು. ಬ್ಯಾರೋಮೀಟರ್ ಆಗಿರ್ಬೋದು, ಆಕ್ಸಲರೋಮೀಟರ್ ಆಗಿರ್ಬೋದು, ಅಥವಾ ಮೈಕ್ರೋಫೋನ್ ಆಗಿರ್ಬೋದು, ಇದೆಲ್ಲ ಅದು ಒಂದು. ಫೈನಲಿ ಕನ್ನಡದಲ್ಲಿ ಶೂಟು ಮುಗ್ದಿದೆ. ಸೊ ಇವಾಗ ಇಂಗ್ಲೀಷ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಅದೇ ಥರ ಬರಬೇಕು, ಬೇರೆ ಫುಲ್ಲು ಎಲ್ಲ ಸ್ಕ್ರಿಪ್ಟೆಲ್ಲ ಓದ್ಕೋತಾ ಇದ್ದಾರೆ. ಇದು ಹೆಂಗೆ ಅಂತ ಹೇಳಿದ್ರೆ ಒಂದು ಫಿಲಮ್ಗೆ ಶೂಟಿಂಗ್ ಮಾಡ್ದಂಗೆ ಆಯಿತು. ಸ್ಕ್ರಿಪ್ಟ್ ನಗು ನೋಡಿ, ನಗು. ಸೊ ಶೂಟ್ ಇಂಗ್ಲೀಷ್ನಲ್ಲಿ ಸ್ಟಾರ್ಟ್ ಆಗಿದೆ. So most of you would already know about SOS. So SOS is basically an international emergency radio code. ಇದು ಹೆಂಗೆ ಇದೆ? ಆಗುತ್ತೆ ಹ್ಯಾಪನ್ಸ್ ಇರಲಿ. ಓಕೆ, ಸೊ ನಾನು ಒಬ್ಬನೇ ಇದ್ದೀನಿ. ನನಗೂ ಎಮರ್ಜೆನ್ಸಿ, ಯಾರೂ ಇಲ್ಲ ಜೊತೆಗೆ ಮಾತಾಡೋದಕ್ಕೆ ಬೇಜಾರಾಗ್ತದೆ. ಸಾಸ್ ಫೀಚರ್ ಇಲ್ಲ ನನ್ನ ವಾಚಲ್ಲಿ, ಕ್ಯಾಸಿಯೋದಲ್ಲಿ. ಏನು ಹೇಳಿ, ಅರ್ಜುನ್ಗೆ ಪಾಪ ಕಾಲು ನೋವು ಬಂದ್ಬಿಡ್ತು ಫುಲ್ಲು. ಕುತ್ತಿ ನಿಂತು ನ್ಯೂಟ್ರಲ್ಗೆ ಹಾಕೊಂಡು ಹೆಂಗೆ ಹೋಗ್ತಾವೆ ನೋಡಿ. ಸೂಪರ್. ವಾವ್, ಬಾಯ್. It's not like about making phone call, and you definitely have to buy this. And you definitely should have passion to ride out in an adventurous location. It has a barometer sensor. ಇಂಗ್ಲೀಷೇ ಬರಲ್ಲ ಅಂತಾನೆ ಹೆಂಗೆ ಮಾತಾಡ್ತಾನೆ ನೋಡಿ ಇಂಗ್ಲೀಷಲ್ಲಿ. ಫುಲ್ಲು ಫಾರಿನಿಂದ ಬಂದವ್ರ ಥರ ಮಾತಾಡ್ತಾವನೆ. ಈ ಕಡೆ ಗಾಡಿ ಬರ್ತದೆ ಗುರು, ಇಲ್ಲಿ ಕ್ರ್ಯಾಶ್ ಆಗಿ ಹೋಗ್ತೈತಿ ಇವಾಗ. ಏನು ಹೇಳಿ, ಇಂಗ್ಲೀಷೇ ಬರೋಲ್ಲ ಅಂತ ಹಿಂಗೆಲ್ಲ ಇಂಗ್ಲೀಷ್ ಮಾತಾಡ್ತಾವನೆ. ಫುಲ್ಲು ಫಾರಿನ್ ಸ್ಟೈಲಲ್ಲ ಅದೂ. This crash is happening is right ಅಂತ. Oh my god, yeah. ಓಹೋ, ಓಕೆ, ಸೂಪರು, ಸಖತ್ ಗುರು ಇವರು. And there's one more feature which is satellite communication, which is not so handy for Indian users. Oh my god. However, without the feature also, I just love iWatch. That's awesome, bro. You said you don't know English only. You speak like coming from America. Hey. You know. Oh my god. This guy is insane, yeah. Emergency radio code. ಚೆಕ್ಸ್ ನಡೀತದೆ, ಚೆಕ್ಸ್. ಇವನೆಲ್ಲಿ ಗಿರಿ ಬರಲೇ ಇಲ್ವಲ್ಲ ಅಂತ ನಾನು. ಸೊ ಇವಾಗ ನಾವಿರೋ ಲೊಕೇಶನ್ ಬಂದ್ಬಿಟ್ಟು ಅದೊಂದು ಶಾರ್ಟ್ ತೊಗೊಬೇಕಲ್ಲ ಇನ್ನೊಂದ್ಸರಿ. ವಾಕ್ ಮಾಡ್ತಿರೋದು ಸ್ಯಾನ್ ಫ್ರಾನ್ಸಿಸ್ಕೋ, USA. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಟೇಕಲ್ಲಿ, ಸೊ ರೀಟೇಕ್ ಆಗ್ತಾಯಿದೆ. ಆ ಗಾಡಿ ಹೋಗ್ಬಿಡ್ಲಾ?
ಬ್ರರ್ ಅಂತ ಟ್ರಾಫಿಕ್ ಜಾಮ್ ಜಾಮ್ ಜಾಮ್. So SOS is basically an international emergency radio code. ಹಾಕಲ್ಲ ಬೇಜಾರಾಯ್ತು. ಅದಲ್ಲಿ ಮ್ಯಾಚ್ ಮಾಡ್ಬೋದಾ ಬ್ರೋ? ಸೂಪರ್. ಏನು ಹೇಳಿ ಇವನು ಬಂದಾಗ ಕನ್ನಡ ಮಾತ್ರ ನನಗೆ ಬೇರೆ ಅದು ಆಗ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ 3ನೇ ಲ್ಯಾಂಗ್ವೇಜ್ ಆಲ್ರೆಡಿ. ಅಪ್ಪ ಸೂಪರ್ ಸೂಪರ್, ಬರಲಿ. ಸೊ ಬೇಸಿಕಲಿ ಯು ಆರ್ ಆಲ್ಸೋ ಗೋಯಿಂಗ್ ఇంటర్నేషనల్లీ సాస్. డ్రైవ్ చేస్తూ ఉంటే మీరు మోటార్ సైకిల్ రైడ్ మూడనే లాంగ్వేజ్ అంటే మీరు కార్ డ్రైవ్ చేస్తూ ఉంటే ఏమైనా మాకి క్రాష్ ఆర్ యాక్సిడెంట్ జరిగితే ఆ ఒక్క సెకండ్ మీ వాచ్ క్రాష్ని డిటెక్ట్ చేసి ఎమర్జెన్సీ కాంటాక్ట్స్కి నోటిఫికేషన్స్ పంపుతుంది. నోటిఫికేషన్స్ తర్వాత సాస్ అనే ఫీచర్ని యూజ్ చేసి ఎమర్జెన్సీ కాల్ సర్వీసెస్ కూడా డయల్ చేస్తుంది. మేము ಇವರು ಆ್ಯಪಲ್ ವಾಚ್ 8 ಬಗ್ಗೆ ಅವನೇನು ಮಾತಾಡೋನೆಲ್ಲ ನನಗೂ ಬಾಯ್ ಆಗೋಯ್ತು. ಸೊ ನಾನು ಅದೇನು ಕ್ರ್ಯಾಶ್ ಆದಾಗ ಅದು ಡಿಟೆಕ್ಟ್ ಮಾಡಿ ಹೇಳುತ್ತಂತೆ. ಸೊ ನಾನು ತೊಗೊಳ್ಳೋಣ ಅಂತಿದ್ದೀನಿ, ಬಟ್ ತುಂಬ ಕಾಸ್ಟ್ಲಿ. ಸೊ ಆದ್ದರಿಂದ ನಾನು ತೊಗೊಳ್ಳಲ್ಲ, ತುಂಬ ಕಾಸ್ಟ್ಲಿ. 89,000 ಏನಿದೆ ಅಂತೆ. ಕ್ರ್ಯಾಶ್ ಆಗಿದ ತಕ್ಷಣ ಅದೇನೋ ಮೆಸೇಜ್ ಕಳಿಸುತ್ತಂತೆ, ಏನೋ ಹೇಳ್ತಾ ಇದ್ದಾರೆ, ಅರ್ಥನೇ ಆಗ್ತಾರೆ ಗುರು. ಅಪ್ಪ ಸೂಪರ್ ಗುರು. ಅದು ಬೇರೆ ಕಳೆದೋಗ್ಬಿಟ್ರೆ ಅದು ಫಾರಿನಲ್ಲಿ ಇದೆ ಅಂತೆ, ಇಲ್ಲಿಲ್ವಂತೆ, ಏನೋ ಹೇಳ್ತೇವೆ ಗುರು. ಸೂಪರು. ಫೈನಲಿ 3 ಲ್ಯಾಂಗ್ವೇಜಲ್ಲಿ ಶೂಟ್ ಮುಗಿಸಿದ್ದಾರೆ. ಹಾಂ ಆಗಲ್ಲ ಗುರು. ಏನು ಹೇಳಿ, ರೋಲೆಕ್ಸ್ ಏನಪ್ಪ ಇದು? ಯಪ್ಪ ಮಚ್ಚ ಫಾರೆಸ್ಟಲ್ಲಿ ಕಲ್ದೋದ್ರೆ ಇವಾಗ ಏನು ಪ್ರಾಬ್ಲಮ್ ಇಲ್ವೋ? ಐವತ್ತು ಏನು ಹೇಳು. ಫೈನಲಿ ಶೂಟು ಅಂತ ಇಂತ ಮುಗಿ ನೋಡು. ಗಿರಿ ಬರಲೇ ಇಲ್ಲ. ಒಳ್ಳೆ ಶೂಟ್ ಆಯ್ತು. ಗಿರಿ ಅವ್ರ ಮಚ್ಚ ಅರ್ಜುನ್ ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿದ್ದೀವಿ, ಬಟ್ ತುಂಬಾ ನರ್ವಸ್ ಆಯ್ತು. ಆ್ಯಪಲ್ ಅಲ್ವಮ್ಮ, ಫಾರಿನ್ ಬ್ರ್ಯಾಂಡ್. ಚೆನ್ನಾಗಿದೆ ಬಿಡು ನನ್ನ ಮತ. ಸೊ ತುಂಬಾ ನರ್ವಸ್ ಆಯ್ತು, ಬಿಕಾಸ್ ನಾನು ತುಂಬಾ ದಿವಸ ಆಗಿತ್ತು ಒಂದು ಸ್ಕ್ರಿಪ್ಟೆಡ್ನ ವ್ಲಾಗ್ ಮಾಡಿ. ಬಟ್ ಯೂಶಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವು ಅಫ್ಕೋರ್ಸ್ ಎಲ್ಲಿ ಏನು ರಿಯಲ್ ಟೈಮಲ್ಲಿ ಇರುತ್ತೆ ಅದನ್ನು ವ್ಲಾಗ್ ಮಾಡ್ತಾ ಇರ್ತೀವಿ. ಇದೇ ಫಸ್ಟು ಟೈಮು ಒಂದು ಸ್ಕ್ರಿಪ್ಟ್ನ ರೆಡಿ ಮಾಡಿಕೊಂಡು ಆ ಸ್ಕ್ರಿಪ್ಟ್ ಪ್ರಕಾರ ಮಾತಾಡೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯಿತು. ಸೊ ಯಾರ್ಯಾರು ಆ್ಯಕ್ಚುಲಿ ಈ ಪ್ರಾಡಕ್ಟ್ ಪ್ರಮೋಷನ್ಸು ಅವರೆಲ್ಲ ಮಾಡ್ತಾರಲ್ಲ, ಈ ಸ್ಕ್ರಿಪ್ಟ್ನ ಇದು ರೆಡಿ ಮಾಡಿಕೊಂಡು ಎಲ್ಲ ಹೇಳ್ತಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್. ನೀವೆಲ್ಲ ಅದು ಹೆಂಗೆ ಮಾಡ್ತಿರೋ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಅದು ಎಷ್ಟು ಟೇಕ್ ತೊಗೊಂಡೆ, ಅದು ಎಷ್ಟು ವರ್ಡ್ಸ್ ಮರ್ತೋದೆ, ಅದು ಏನೇನೋ ಮಾಡ್ಬಿಟ್ಟಿದ್ದೀನಿ. ಸಂಗೀತ ಅವ್ರಿಗೆ, ಸಂಗೀತ ಮೊಬೈಲ್ಸ್ ಅವರು ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಹೇಗೆ ಬಂದಿದೆ ಗೊತ್ತಿಲ್ಲ. 3 ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ. ಕನ್ನಡ ಅಲ್ಲಿ ಮಾಡಿದ್ದೀನಿ. ಕನ್ನಡ ಬಂದು ಎಕ್ಸಲೆಂಟಾಗಿ ಕುತ್ಕೊಂತು, ಬಟ್ ಇಂಗ್ಲೀಷು ಮತ್ತು ತೆಲುಗು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಏನೇನು ಹೇಳ್ತಾ ಇದ್ದೀನಿ ಗೊತ್ತಾಗ್ಲಿಲ್ಲ. ಬಟ್ ಏನೋ ಹೇಳಿದ್ದೀನಿ ಐ ವಾಚ್ ಬಗ್ಗೆ, ನೋಡೋಣ ಯಾವ ರೀತಿ ಸಂಗೀತ ವಿಡಿಯೋ ಇರುತ್ತೆ ಅಂತ. ಸೊ ಮಿಸ್ ಮಾಡಿದರೆ ಲೈವ್ ಇವೆಂಟ್ ಫ್ರಮ್ ಸಂಗೀತ ಮೊಬೈಲ್ಸ್. ಸೊ ಮಿಸ್ ಮಾಡಿದರೆ ಸಂಗೀತ ಮೊಬೈಲ್ಸ್ ಅವರ ಲೈವ್ ಇವೆಂಟ್ ಆ್ಯಪಲ್ ವಾಚ್ ನೋಡೋದು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ನಾವು ಕೂಡ ಯಾವುದೋ ಒಂದು ಫೋನ್ ತೊಗೊತಾ ಇದ್ದೀವಿ. ಯಾವ ಫೋನ್ ತೊಗೊತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿಬಿಡಿ ಸ್ನೇಹಿತರೆ. ಹಾಂ, ಓ ಮೈ ಗಾಡ್, ಲಾಸ್ಟಲ್ಲಿ ಏನು ಹಿಂಗನ್ಬಿಟ್ಟೆ, ಜೈ ಒನ್ವಿನ್ ಅಂದ್ಬಿಟ್ಟ. ಹಾಂ ಏನು ಹೇಳಿ, ಇಲ್ಲ ಕೊಡಲ್ವಂತೆ. ಓ ಮೈ ಗಾಡ್, ಫೈನಲಿ ಶೂಟ್ ಎಂಡ್ ಆಗಿದೆ. ಶೂಟ್ ಎಂಡ್ ಆದ್ರೂ ಗಿರಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ ಎಲ್ಲಿದ್ದಾನೆ ಅಂತ, ಏನು ಕತೆ ಅಂತ. ಸೂಪರ್, ಸಖತ್ತಾಗಿ ಬಂತು. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಾರ್ ಮೇಲೆ ನನ್ನ ಶೇಡ್ಸ್ ಇಟ್ಟಿದ್ದೆ, ಗಿರಿ ಅವ್ರು ಮುಂದೆ ಪಾಸ್ ಆಗಿಬಿಟ್ರು. ನೋಡಿ ಎಲ್ಲಿ ಬಿದ್ದಿದೆ, ಮನಾಲಿ ಶೇಡ್ಸು. ತುಂಬ ಮೆಮೊರೀಸ್ ಇದೆ, ಎತ್ಕೊಳಕ್ಕಾಗ್ತಿಲ್ಲ. ಐ ಲವ್ ಯು. ತುಂಬ ಕಾಸ್ಟ್ಲಿ ಲೋ, ಇಲ್ಲಾಂದ್ರೆ ಬಿಟ್ಬಿಡ್ತಾ ಇದ್ದೆ. ಇಲ್ಲ, ತುಂಬ ಕಾಸ್ಟ್ಲಿ, ಇಲ್ಲಾಂದ್ರೆ ಬಿಟ್ಬಿಡ್ತಾ ಇದ್ದೆ. ರೇಬನ್ ಆರ್ಯವರ್ಧನ್ ವೋಟ್ ಮಾಡಿ, ಆರ್ಯವರ್ಧನ್ ಬಿಗ್ ಬಾಸ್ OTT ಗೆಲ್ಬೇಕು. ಯಾರು ಆರ್ಯವರ್ಧನ್? ನಂಬರ್ ಅಂದ್ರೆ ನಾನು. ಓ ಮೈ ಗಾಡ್, ಯಾರು? ಅವರಾ? ಓಕೆ ಲೆಟ್ಸ್ ಗೋ. ಸ್ನೇಹಿತರೆ ನೋಡಿರ್ತೀರಾ ವಿಡಿಯೋ ಶೂಟ್ ಮಾಡಿದ್ದು, ಬಿಹೈಂಡ್ ದ ಸೀನ್ಸ್ ಎಲ್ಲ, BTS ಎಲ್ಲ. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತು ಗೌತಮ್ ಅವರು ಪ್ಯಾನ್ ಇಂಡಿಯಾ ಸಂಗೀತ, ಅದೇ ಸಂಗೀತ ಮೊಬೈಲ್ಸ್ ಪ್ಯಾನ್ ಇಂಡಿಯಾ ಇದರಲ್ಲಿ ಐಫೋನ್ ಲಾಂಚಲ್ಲಿ ನಾಳೆ ಬರ್ತಾರೆ. ಅದು ಯಾವ್ದ್ರಲ್ಲಿ ಬರುತ್ತೆ ಅಂತ ಏನದು ಏನಾದರೂ ಸಂಗೀತ ಮೊಬೈಲ್ಸ್ ಅಲ್ಲೇ ಬರುತ್ತೆ. ಸಂಗೀತ ಮೊಬೈಲ್ಸಲ್ಲಿ ಅಂದರೆ ಅವ್ರ ಯೂಟ್ಯೂಬ್ ಚಾನಲ್ಗೆ ಏನು ಗೊತ್ತಿಲ್ಲ, ಕೇಳ್ಕೊತೀನಿ.
ಓಕೆ, ಸೊ ಸಂಗೀತ ಮೊಬೈಲ್ ಅವರ ಯೂಟ್ಯೂಬ್ ಚಾನಲಲ್ಲೇ ಬರುತ್ತೆ ಅಂತ ಅನ್ಕೊತೀನಿ. ಐಫೋನ್ ಲಾಂಚ್, ಐಫೋನ್ 11, ಐಫೋನ್ 14. ಏನು ಇಷ್ಟು ಕತ್ಲೆ ಆಗಿದೆ? ಲೋ ಶೇಡ್ಸ್ ತೆಗಿಯೋ ನಮ್ಮ ಕಾರ್ ಅದು i20. ಸುಮ್ಮನೆ ಇರಲ್ಲ. ಓಕೆ ಸರಿ ಆಯ್ತು, ಬಾಯ್ ಬಾಯ್, ಸಿಗೋಣ. ಹಾಂ ಸರಿ ಬರ್ತೀನಿ. ಹಾಂ ಬಾಯ್ ಬಾಯ್. ಗೌತಮ್ ಅವರು ಹೊರಟರು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ.